ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನೀವು ವೀಕ್ಷಣೆ ಮಾಡ್ತಾ ಇರುವಂಥ ವಿಡಿಯೋ ಇದು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯ ಒಂದು ವಿಡಿಯೋ. ಕ್ಷೇತ್ರ ಯಾವುದು ಅಂತ ಕೂಡ ಹೇಳ್ತೀನಿ. ಇದು ನಮ್ಮ ಮೈಸೂರಿಗೆ ಹತ್ರ ಇರುವಂತಹ ಶ್ರೀರಂಗಪಟ್ಟಣ ಪಾಂಡವಪುರಕ್ಕೆ ಹತ್ರ ಇರುವಂತಹ ಆರತಿ ಉಕ್ಕಡ ಅಹಲ್ಯ ದೇವಿ ಮಾರಮ್ಮ ಅಂತ ಕರೆಯುವಂತಹ ಒಂದು ಶಕ್ತಿಯುತ ದೇವಸ್ಥಾನ. ಅವತ್ತು ಭೀಮನ ಅಮಾವಾಸ್ಯೆ ಆದದ್ರಿಂದ ಅಮಾವಾಸ್ಯೆಯಲ್ಲಿ ಯಾವಾಗಲೂ ಇಲ್ಲಿ ರಶ್ ಇರ್ತಾರೆ, ಕ್ರೌಡು ಜನ ತುಂಬಾ ಜನ ಸೇರುವಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಇನ್ನು ಭೀಮನ ಅಮಾವಾಸ್ಯೆ ಅಂತ ಹೇಳಿದ್ರೆ ತುಂಬಾ ಜನ ಸೇರುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಸಂಜೆ ಮೇಲೆ ಹೋದ್ವಿ. ಸಂಜೆ ಮೇಲೆ ಹೋದರೂ ಕೂಡ ಎಷ್ಟು ಜನ ಇದ್ದರು ಅಂದರೆ ನೀವೇ ಗಮನಿಸ್ತಾ ಇದ್ದೀರಾ, ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಅನಿಸುತ್ತೆ ಅಷ್ಟು ಜನ ಇದ್ದರು. ಇಲ್ಲಿ ತಡೆ ಒಡಿಸುವಂತಹ ಒಂದು ಅನುಷ್ಠಾನ ತುಂಬ ವಿಶೇಷತೆ ಅಂತ ಹೇಳಬಹುದು. ತುಂಬ ಜನ ಸೇರುವಂತಹ ಶಕ್ತಿ ದೇವತೆಯ ಒಂದು ಕ್ಷೇತ್ರ ಆರತಿ ಉಕ್ಕುಡದಮ್ಮ ಅಂತ ಹೇಳಬಹುದು. ಅಹಲ್ಯ ದೇವಿ ಅಂತಲೂ ಕರೆಯುವಂಥ ಅಮ್ಮನವರ ದರ್ಶನ ಕೂಡ ಆಯಿತು, ಪೂಜೆ ಮಾಡಿಸ್ಕೊಂಡ್ವಿ. ಹಾಗೆ ಒಂದು ಪುಟ್ಟದಾದ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ಒಂದು ನೋವಿನ ಸಂಗತಿಯ ಒಂದು ಮನಸ್ಸಿಗೆ ತುಂಬಾ ನೋವಾದಂತಹ ಒಂದು ಘಟನೆಯ ಬಗ್ಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಪೂರ್ತಿ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಕೊಡಿ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಲಾಸ್ಟ್ವರೆಗೂ ವಿಡಿಯೋ ನೋಡ್ತೀರಾ ಅಂತ ಒಂದು ಭರವಸೆಯೊಂದಿಗೆ ನಿಮಗೆ ಧನ್ಯವಾದನ ಹೇಳ್ತಾ ಬನ್ನಿ. ಉಕ್ಕುಡದಮ್ಮನವರ ದರ್ಶನ ಹೊರಗಡೆಯಿಂದ ಮಾಡಿದ್ದೀನಿ. ನೀವು ಕೂಡ ಎಲ್ಲೇ ಇದ್ದರೂ ಕೂಡ ಒಂದು ಪ್ರಾರ್ಥನೆ ಸಲ್ಲಿಸಿ ಅಂತ ಹೇಳಿ ಬನ್ನಿ. ಮುಂದೆ ಹಾಗೆ ಒಂದು ನ್ಯಾಚುರಲಾಗಿ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ, ಹಾಗೆ ವೀಕ್ಷಣೆ ಮಾಡಿ. ಬರ್ರಿ ಇಲ್ಲೇ ತಡಪುತ್ತೆ ಬಣ್ಣ ಇಲ್ಲೇ ತಪ್ಪಲಿ ಬಿಡ್ರಿ. ಮಾಡೋ ಗೋಗಲ್ ಬಬಲ್ ಲೇಡೀಸ್ ಬಾಸ್ ಐತೆ. ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ತಮ್ಮನ್ನೆಲ್ಲ ನೋಡಿದ್ದೀರಾ, ಟೈಟಲ್ನ ಕೂಡ ನೋಡಿದ್ರಿ. ಏನೋ ಗೊತ್ತಿಲ್ಲ, ಒಂಥರ ಸಂಕಟ ಅನ್ನಿಸ್ತಾ ಇದೆ, ಒಂಥರ ಬೇಜಾರು ಅನ್ನಿಸ್ತಾ ಇದೆ. ವಿಡಿಯೋ ಮುಂಚಿತವಾಗಿ ನಾನು ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ ತುಂಬ ವಿಡಿಯೋಗಳನ್ನ ನೋಡಿದೆ. ತುಂಬ ಎಮೋಷನಲ್ ನನಗೆ ಆಗ್ತದೆ, ನನಗೆ ಒಂಥರ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮನುಷ್ಯರ ಜೀವನ ಇಷ್ಟೇನಾ ಅಂತ ಅನಿಸುತ್ತೆ ಸ್ನೇಹಿತರೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಕೇರಳದ ವಯನಾಡು ಭೂಕುಸಿತ ದುರಂತ, ಮನ ಕಲಕುವಂಥ ಒಂದು ದುರ್ಘಟನೆ ಅಂತ ಹೇಳಬಹುದು. ತುಂಬ ದುಃಖ ಆಯಿತು, ತುಂಬ ನನ್ನ ಕಣ್ಣಲ್ಲಿ ನೀರು ಬಂತು, ನನಗೆ ಗೊತ್ತಿಲ್ಲ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಸುಮಾರು ಜನ ಅಲ್ಲಿ ಉಳಿದು ಬಂದಿದ್ದಾರೆ, ಸತ್ತೋಗಿರೋರು ಕೂಡ ಇದ್ದಾರೆ. ಒಂದು ಎರಡು ಊರು ಪೂರ್ತಿಯಾಗಿ ನಿರ್ನಾಮ ಆಗೋಗಿದೆ. ಪೂರ್ತಿಯಾಗಿ 1,000-2,000 ಜನ ಇರುವಂಥ ಊರು ಪೂರ್ತಿಯಾಗಿ ನಿರ್ನಾಮ ಆಗಿರುವಂತಹ ದೃಶ್ಯ ನಿಜವಾಗ್ಲೂ ಕರುಳನ್ನ ಹಿಂಡಿಸ್ತು ನನಗೆ. ಒಂದು ಕಡೆ ಇಷ್ಟೇನಾ ಜೀವನ, ಇಷ್ಟಕ್ಕೆ ನಾವು ಒದ್ದಾಡ್ತಾ ಇದ್ದೀವ, ಏನಿದು ಕರ್ಮ, ಏನಿದು ಅಂತ ಅನಿಸುತ್ತೆ. ನಾನು ಕೇಳ್ಪಟ್ಟೆ, ಏನು ಜುಲೈ 30-31 ಈಗ ನಡೀತು ದುರ್ಘಟನೆ ವಯನಾಡಲ್ಲಿ. ಸೇಮ್ ಅಲ್ಲಿಗೆ 40 ವರ್ಷದಿಂದ ನಡೆದಿತ್ತಂತೆ ಇದೇ ಥರ ಭೂಕುಸಿತ, ಇದೇ ಥರ ಸಾವು ನೋವುಗಳು. ನೋಡಿ, 40 ವರ್ಷ ಕರೆಕ್ಟಾಗಿ ಮತ್ತೆ ಅದೇ ದುರಂತ ಮರುಕಳಿಸಿದೆ. ಕೆಟ್ಟ ಒಂದು ಇತಿಹಾಸ ನೆನ್ಕೊಳ್ಳುವಂತಹ ದಿನ ಅಂತ ಹೇಳಬಹುದು.
ತುಂಬ ಬೇಜಾರಾಯಿತು, ತುಂಬ ಮನಸ್ಸಿಗೆ ಹೆಂಗೆ ಅನ್ನಿಸ್ತು ಅಂದರೆ ನನಗೆ ವಿಡಿಯೋ ನೋಡ್ತಾ ತುಂಬ ದುಃಖನ ತಡ್ಕೊಂಡೆ ನಾನು. ನನ್ನ ವಿಡಿಯೋದಲ್ಲಿ ನಾನು ಕಣ್ಣೀರು ಹಾಕಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ಒಬ್ಬ ಮಂಡ್ಯದ ಒಬ್ಬ ಹೆಣ್ಮಗಳು ಮಾತಾಡ್ತಾರೆ ಒಂದು ವಿಡಿಯೋದಲ್ಲಿ, ಕೇರಳದಲ್ಲಿ ಏನು ವಯನಾಡು ದುರಂತ ಕಾಣ್ತೋ ಆ ಊರಲ್ಲಿ ತಂದೆ ತಾಯಿ ತಮ್ಮನ ಹೆಂಡತಿ ಮತ್ತು ತಮ್ಮನ ಮಗು ಇರ್ತಾರೆ. ಆ ರಾತ್ರಿ ದುರ್ಘಟನೆ ನಡೆಯೋದಕ್ಕೆ ರಾತ್ರಿ ಅಂದರೆ ಇವತ್ತು ಮಧ್ಯರಾತ್ರಿ ದುರ್ಘಟನೆ ನಡೆಯುತ್ತೆ. ರಾತ್ರಿ ಮಾತಾಡ್ತಾರೆ ಮಗಳ ಜೊತೆ ಫೋನ್ ಮಾಡಿ, ತುಂಬ ಮಳೆ ಇದೆ ಕೇರಳದಲ್ಲಿ, ತಮ್ಮನ ಹೆಂಡತಿ ಪಾಪನ ಕಳಿಸ್ಕೊಡ್ತೀನಿ ಅಂತ ಹೇಳಿ ತಾಯಿ ತನ್ನ ಮಗಳಿಗೆ ಹೇಳ್ತಾರಂತೆ. ಆ ಮಗಳು ಮಂಡ್ಯದವರು ಹೇಳ್ತಾರಂತೆ, ನೀವು ಬಂದುಬಿಡಿ, ಅವ್ರ ಜೊತೆ ನೀವು ಯಾಕೆ ಇರ್ತೀರಾ, ಅಲ್ಲಿ ಮಳೆ ವಿಪರೀತ ಅಂದರೆ ಏನಾದರೂ ನಡಿಬಹುದು, ನೀವು ಬಂದುಬಿಡಿ ಅಂತ ಹೇಳ್ತಾರೆ. ಮಗಳು ತಂದೆ ತಾಯಿನೂ ಕೂಡ ಕರೀತಾರೆ ಅವರು. ಆದರೆ ದುರ್ವಿಧಿ ಬೇರೆಯೇ ಇತ್ತು. ಬೆಳಗ್ಗೆ ಬರ್ತೀವಿ ಅಂತ ಹೇಳಿ ಆ ಕ್ಷಣದಲ್ಲೇ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡ್ರಂತೆ ಅವರೆಲ್ಲರೂ ಕೂಡ. ಆಗಲೇ ಹೊರಡಬೇಕಿತ್ತು, ಏನೋ ನನ್ನ ತಮ್ಮ ಅವತ್ತು ಸ್ನಾನಗಿನೆಲ್ಲ ಮಾಡ್ಕೊಬಿಡೋಣ, ಇವತ್ತು ಬೆಳಗ್ಗೆ ಎದ್ದೋಗೋಣ ಅಂತ ಹೇಳಿ ಮಾತಾಡಿಕೊಂಡು ಬೆಳಗ್ಗೆ ಹೋಗೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಾರೆ. ಆದರೆ ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಅವರ ಮನೆಯೇ ನೆಲಸಮ ಆಗೋಗಿರುತ್ತೆ. ಮಧ್ಯರಾತ್ರಿ 3 ಬಾರಿ ಭೂಕುಸಿತ ಆಗ್ತಂತೆ. ಒಂದು ಸಲ 1 ಗಂಟೆ ರಾತ್ರಿ ಬಂಡೆಗಳ ಸೌಂಡು, ಮತ್ತು ಮಧ್ಯೆ 3 ಗಂಟೆ, ಮತ್ತು ಬೆಳಗಿನ ಜಾವ. ತುಂಬಾ ಹೇಳೋದಕ್ಕೆ ಆಗಲ್ಲ. ಅಲ್ಲಿಂದ ಬದುಕುಳಿದು ಬಂದಿರೋರು ಹೇಳೋ ಮಾತು ಕೇಳಿದ್ರೆ ಭಯಂಕರ ಅನಿಸುತ್ತೆ. ಏನು ಆ ಮಂಡ್ಯದವರ ತಂದೆ ತಾಯಿ ತಮ್ಮನ ಹೆಂಡತಿ ಇದ್ರಲ್ಲ, ಅದರಲ್ಲಿ ತಾಯಿ ಅಂದರೆ ಮಂಡ್ಯದವರ ಅವ್ರ ಮಗಳು ಅಂದರೆ ತಾಯಿ ಮತ್ತು ತಮ್ಮನ ಮಗು ಇಬ್ಬರು ಕೂಡ ತೀರ್ಕೊಂಡಿದ್ದಾರೆ. ಅವ್ರ ಮನೆ ಮುಂಭಾಗದಲ್ಲೇ 3 ಅಡಿ ಅಷ್ಟು ಗೊಜ್ಜೆ ಬರುತ್ತೆ ನೋಡಿ, ಮಣ್ಣು, ಕಲುಷಿತವಾದ ಮಣ್ಣು, ಅದರಡಿಲಿ ತಾಯಿ ಮತ್ತು ತಮ್ಮನ ಮಗು ಸಿಗಾಕೊಂಡು ತೀರೋಗಿದ್ದಾರೆ. ಇನ್ನು ತಂದೆ ತಮ್ಮನ ಹೆಂಡತಿ ತುಂಬ ದೂರದವ್ರಿಗೆ ಕೊಚ್ಕೊಂಡೋಗಿ ಅವ್ರನ್ನ ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ತಮ್ಮನಿಗೆ ಬೆನ್ಮೂಳೆ ಮುರಿತ ಆಗಿದೆ, ತುಂಬ ಚಿಕಿತ್ಸೆ ಬೇಕು, ಅವರು 6 ವಾರ ಎದ್ದೇಳೋ ಹಾಗೆ ಇಲ್ಲ ಅಂತ ಕೂಡ ಹೇಳಿದಾರಂತೆ. ಆ ದುರ್ಘಟನೆ ನೆನೆಸ್ಕೊಂಡು ಆ ಹೆಣ್ಮಗಳು ಅಳ್ತಾ ಇದ್ದಿದ್ದು ನನ್ನ ಕರುಳು ಚುರುಕಂತ ಅಂತು. ಇವತ್ತು ಇಂದಿನ ದಿನ ನನ್ನ ತಮ್ಮನ ಮಗು ಬಹಳ ಬುದ್ಧಿವಂತ ಇದ್ದ, 2 ವರ್ಷ ಮಗು. ಅತ್ತೆ ನನಗೆ ಸೈಕಲ್ ಬೇಕತ್ತೆ, ನನಗೆ ಬೆಲೂನ್ಗಳು ತೆಗೆದು ಮಡಗಿರತ್ತೆ, ನಾನು ಬೆಳಗ್ಗೆ ಬರ್ತಾಯಿದ್ದೀನಿ ಅಂತ ರಾತ್ರಿ ಅವ್ರ ಅತ್ತೆ ಹತ್ರ ಹೇಳುತ್ತಂತೆ. ತಾಯಿ ಕೂಡ ಕಳ್ಕೊಂಡಿದ್ದಾರೆ, ನನಗೆ ಅಮ್ಮ ಬೇಕು ಅಂತ ಹೇಳಿ ಅಷ್ಟೊಂದು ಎದೆ ಚೆಚ್ಕೊಂಡು ಅಳ್ತಿದ್ದ ಆ ಹೆಣ್ಮಗಳ ಒಂದು ನೋವನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ತುಂಬ ಸೂಕ್ಷ್ಮೆ, ನನಗೆ ಎಲ್ಲಾದರೂ ಒಂದು ಕಷ್ಟ ದುಃಖ ಅಂದರೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅದು ಯಾಕೋ ಗೊತ್ತಿಲ್ಲ, ಆ ಕರುಳು ಹೃದಯ ನನಗೆ ಬಾಧಿಸ್ಬಿಡುತ್ತೆ ಒಂದು ಕ್ಷಣ. ಈ ದುರ್ಘಟನೆ ಕೇಳಿದೆ, ತುಂಬ ಬೇಜಾರಂತ ಅನ್ನಿಸ್ತು. ಅದಾದಮೇಲೆ ಒಬ್ಬರು ಹೇಳ್ಕೊಂಡ್ರು, ಒಂದು ಹಸು ಒಂದು 4 ಜನರ ಪ್ರಾಣ ಉಳಿಸಿದೆ ನೋಡಿ. ಈ ದುರ್ಘಟನೆ ನಡೆಯೋದಕ್ಕೆ ಮುಂಚಿತವಾಗಿ ಅವ್ರ ಮನೆ ಮುಂಭಾಗದಲ್ಲಿ ಹಸುಗಳನ್ನ ಕಟ್ಟಿರುವಂಥ ಹಸುಗಳು ರಾತ್ರಿ ತುಂಬ ಕಿರ್ಚ್ತಾ ಇದ್ವು, ತುಂಬ ಅಂಬಾ ಅಂತ ಏನು ಒಂದೇ ಸಮ ಕಿರ್ಚ್ತಾ ಇದ್ವಂತೆ ಹಸುಗಳು ನೋಡಿ. ದುರ್ಘಟನೆ ಸಂಭವಿಸೋದಕ್ಕೆ ಮುಂಚಿತವಾಗಿ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ಸತ್ಯ ಆಯಿತು. ತುಂಬ ಒಂದು ಮಧ್ಯರಾತ್ರಿ ಇಷ್ಟೊಂದು ಬಡ್ಕತ್ತಾವಲ್ಲ ಹಸುಗಳು ಅಂತ ಹೇಳಿ ಮನೆಯವರು ಎಲ್ಲರೂ ಕೂಡ ಈಚೆಗೆ ಬರ್ತಾರೆ. ಈಚೆಗೆ ಬಂದು ಹಸುಗಳು ಕೊಟ್ಟಿಗೆ ಮುಂದೆ ಬರ್ತಾರಂತೆ. ಅವರೆಲ್ಲ ಏನು ಮನೆಯಲ್ಲಿರ್ತಾರೆ ಒಂದು 6 ಜನ, ಅವ್ರ ತಾಯಿ ಒಬ್ಬರು ಬಿಟ್ಟು ಇನ್ನೆಲ್ಲರೂ ಈಚೆಗೆ ಬರ್ತಾರಂತೆ. ಅದೇ ಸಂದರ್ಭದಲ್ಲಿ ವಿಪರೀತ ಭೂಕುಸಿತಾಗಿ ಅವ್ರ ಮನೆ ಮೇಲೇ ಪೂರ್ತಿ ಬಂಡೆ ಮಣ್ಣು ಎಲ್ಲ ಬಂದ್ಬಿಡುತ್ತಂತೆ. ಇವರೆಲ್ಲ ಈಚೆಗೆ ಬಂದಮೇಲೆ ಹಸುವಿನಿಂದ ಒಂದಿಷ್ಟು ಜನ ಪ್ರಾಣ ಉಳಿತು. ಅವ್ರ ತಾಯಿಗೆ ತುಂಬ ಏಟಾಗಿದೆ, ಈಗ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಅಂತ ಹೇಳಿದ್ರು. ಹಸು ಕಿರ್ಚಿದ್ರಿಂದನೇ ತಾನೇ ಇವರೆಲ್ಲ ಈಚೆಗೆ ಬಂದಿದ್ದು. ಅವ್ರ ಪ್ರಾಣ ಅಂತೂ ಖಂಡಿತ ಹಸುವಿನ ಕಡೆಯಿಂದ ಉಳೀತು ಅಂತ ಹೇಳ್ಬೋದು ಸ್ನೇಹಿತರೆ. ಹೀಗೆ ಅಲ್ಲಿ ಹತ್ತತ್ರ ಇವತ್ತಿಗೆ ನಾನು ನ್ಯೂಸಲ್ಲಿ ನೋಡಿದ ಪ್ರಕಾರ ಒಂದು 400 ಮಂದಿ ಪ್ರಾಣನ ತೆತ್ತಿದ್ದಾರೆ ಅಲ್ಲಿ. ಇವತ್ತು ಕೂಡ ತಂದೆ ತಾಯಿ ಮಕ್ಕಳು ಉಳಿದಿರುವಂಥವ್ರು, ತಂದೆ ತಾಯಿ ಉಳ್ಕೊಂಡಿದ್ರೆ ಮಕ್ಕಳು ಸಿಗ್ತಿಲ್ಲ, ಮಕ್ಕಳು ಉಳ್ಕೊಂಡಿದ್ರೆ ತಂದೆ ತಾಯಿ ಸಿಗ್ತಿಲ್ಲ. ಒಂದೊಂದು ಕುಟುಂಬದಲ್ಲಿ ಹೆಣ ನಮ್ಮದು ಅಂತ ಹೇಳೋದಕ್ಕೂ ಯಾರು ಕೂಡ ಇಲ್ಲದಂತಹ ಒಂದು ಪರಮ ದುರ್ಘಟನೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದನ್ನು ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಹ ಒಂದು ದುರ್ಘಟನೆನ ಅಂತ ಹೇಳಬಹುದು.
ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ಒಂದನ್ನು ತಿಳ್ಕೋಬೇಕು. ನಾವು ಪ್ರಕೃತಿ ಮುನಿದ್ರೆ ಮನುಷ್ಯ ತೃಣ ಸಮಾನ ಅಂತ ಹೇಳ್ಬೋದು ಸ್ನೇಹಿತರೆ. ಕಾಡನ್ನು ಉಳಿಸಿ ಅಂತ ಹೇಳ್ತಿರೋದು ಈ ಉದ್ದೇಶಕ್ಕೆ. ಅದು ಕಾಡು ನದಿ ಹರಿಯುವಂಥ ಜಾಗದಲ್ಲಿ ನಿವೇಶನಗಳನ್ನ ಮರಗಳನ್ನೆಲ್ಲ ಕಡಿದು ಬೆಟ್ಟಗಳನ್ನೆಲ್ಲ ಕಡಿದು ನೀವು ನಿವೇಶನಗಳನ್ನ ಮಾಡಿಕೊಂಡು ಸೈಟ್ಗಳು ಮಾಡಿಕೊಂಡು ರೆಸಾರ್ಟು ರೆಸ್ಟೋರೆಂಟು ಅಂತ ಹೇಳಿ ನೀವು ಮನುಷ್ಯ ದುರಾಸೆಯಿಂದ ಅವನ್ನೆಲ್ಲ ಮಾಡ್ತಾ ಇದ್ದೀರಾ. ಆ ದುರಾಸೆಗೆ ನಾವು ದಂಡ ಕಟ್ಟುವಂಥದ್ದು ಮನುಷ್ಯನಿಗೆ ಈ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಏನು ಸಿಕ್ತು ಈಗ, ಆಸ್ತಿ ಸಂಪಾದನೆ ಮಾಡಿದ್ವಿ, ನಮ್ಮ ಮನೆ ಹೇಳೋದಕ್ಕೆ ಅಲ್ಲಿ ನಮ್ಮ ಮನೆಯೇ ಇಲ್ಲ. ಕಷ್ಟಪಟ್ಟು ದುಡಿದು ಊಟ ಮಾಡೋದು ತಿನ್ನೋದನ್ನು ಉಳಿಸಿ ಚಿನ್ನ ಮಾಡ್ಕೊಂಡಿದ್ದೆ, ನಾನು ಚಿನ್ನ ಮಡಗಿದ್ದೆ, ಒಂದಿಷ್ಟು ದುಡ್ಡನ್ನು ಉಳಿಸಿದ್ದೆ, ಆ ಮನೇಲಿ ಮಡಗಿದ್ದೆ ನಾನು ಅಂತೀರಾ. ಈಗ ಮನುಷ್ಯನ ಒಂದು ದೇಹನೇ ಸಿಗ್ತಾ ಇಲ್ಲ. ಚಿನ್ನ ಆಸ್ತಿ ದುಡ್ಡು ತಗೊಂಡು ಏನು ಮಾಡ್ತೀರಾ ಹೇಳಿ? ಪೂರ್ತಿ ಬಂಡೆ ಕಲ್ಲುಗಳು. ಈ ಜಾಗದಲ್ಲಿ ಊರಿತ್ತಾ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಬಂದು ಹೋಗುತ್ತೆ. ಅಂಥ ಬಂಡೆಗಳು ಬಂದು ಉರುಳಿರುವಂಥದ್ದನ್ನು ನಾವು ನ್ಯೂಸಲ್ಲಿ ನೋಡ್ತಾ ಇದ್ರೇ ಒಂದು ಮೈ ಜುಮ್ ಅನ್ನುತ್ತೆ. ಮನುಷ್ಯರ ಜೀವನ ಇಷ್ಟೇ ಅನ್ನುತ್ತೆ. ಆದರೆ ಒಂದಂತೂ ಸತ್ಯ ನಾನು ಹೇಳೋದು, ಪ್ರಕೃತಿಗೆ ವಿರುದ್ಧ ನಾವು ಹೋದರೆ ಈ ತರಹ 100 ಪಟ್ಟು ನಾವು ಅನುಭವಿಸ್ಬೇಕಾಗುತ್ತೆ. ಸಾಕು ಕಣ್ರಿ, ಒಂದೊಂದು ಮನೆ ಕಟ್ಕೊಂಡು ಎಲ್ಲೋ ಬದುಕ್ತಾ ಇದ್ದೀವಿ, ಅಷ್ಟು ಸಾಕು. ಇರೋ ಮನುಷ್ಯನ ಜೀವನ ಒಂದು 70 ವರ್ಷ 80 ವರ್ಷ, 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇರೋರ ಜೊತೆ ಮಕ್ಕಳು ಗಂಡ ಹೆಂಡತಿ ಅತ್ತೆ ಮಾವ ಅಪ್ಪ ಅಮ್ಮ ಅಂತ ಹೇಳಿ ಅವ್ರ ಜೊತೆ ಸುಖವಾಗಿ ಇರೋದ್ರಲ್ಲೇ ಖುಷಿ ಪಡುವಂತಹ ಮನಸ್ಥಿತಿನ ಬೆಳೆಸ್ಕೊಂಡ್ರೆ ಪ್ರಕೃತಿ ನಮ್ಮ ಪರ ಇರುತ್ತೆ ಯಾವಾಗಲೂ ಕೂಡ. ದುರಾಸೆ ಮೇರೆಗೆ 2 ತಲೆಮಾರು 3 ತಲೆಮಾರು ಕೂತ್ಕೊಂಡು ತಿನ್ನಲಿ, ನಾನು ಇಟ್ಬಿಡೋಣ, ಅಲ್ಲಿ ಆಸ್ತಿ ಸಂಪಾದನೆ ಮಾಡಿಬಿಡೋಣ, ಇಲ್ಲಿ ಸೈಟ್ ಸಂಪಾದನೆ ಮಾಡೋಣ, ಇಲ್ಲಿ 10 ಮನೆ ಕಟ್ಬಿಡೋಣ ಅಂತ ಹೇಳಿ ನೀವು ಅದ್ರ ಹಿಂದೆ ಹೋಗ್ತಾ ಇದ್ದರೆ ನಮ್ಮ ದೇಹನ ನಾವು ಹುಡುಕಿದ್ರೂ ಕೂಡ ಸಿಗದಂತಹ ಪರಿಸ್ಥಿತಿನ ನಮ್ಮ ಪ್ರಕೃತಿ ನಮಗೆ ತಂದೊಡ್ಡುತ್ತೆ. ಇದು ಸತ್ಯವಾಗೂ ಕೂಡ. ಯಾರೋ ಒಬ್ಬರು ಏಟಾಗಿ ಕೊಡಗಿನವ್ರವರು ಏಟಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಹೇಳಿದ್ರು, ಕೂಲಿಗಾಗಿ ನಾವು ಅಲ್ಲಿಗೆ ಹೋದ್ವಿ, ಮೊಮ್ಮಗಳು ಮದುವೆಗೋಸ್ಕರ ನಾವು ಅಲ್ಲಿ ಹೋಗಿದ್ವಿ, ಕೂಲಿ ಮಾಡಿ ಆ ದುಡ್ಡನ್ನ ಉಳಿಸಿ ಒಂದಿಷ್ಟು ಒಡವೆ ಮಾಡಿಸಿದ್ದೆ, ನಾನು ಆ ಮನೆಯಲ್ಲೇ ಇಟ್ಟಿದ್ದೆ, ಈಗ ಯಾವುದು ನಮಗಿಲ್ಲ, ಜೀವನೇ ಉಳಿತಿಲ್ಲ, ಇನ್ನು ಒಡವೆ ಕತೆ ಏನು ಹೇಳ್ತೀರಾ? ಇದನ್ನೇ ಹೇಳ್ತಾ ಇರೋದು. ಆ ವಯನಾಡು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿ, ಹಚ್ಚ ಹಸಿರಿನಿಂದ ಕೂಡಿದಂಥ ಪ್ರದೇಶ ಅದು. ಎಷ್ಟೋ ಪ್ರವಾಸಿಗರನ್ನ ಸೆಳೆಯುತ್ತಿದ್ದಂತಹ ಒಂದು ಪ್ರದೇಶ ಅದಾಗಿರುತ್ತೆ. ಇವತ್ತು ಸ್ಮಶಾನ ಮೌನ ಥರ ಕಾಣಿಸ್ತಾ ಇದೆ. ಕಾಡುಗಳು ಇರುವಂತಹ ಜಾಗ, ಬೆಟ್ಟ ಗುಡ್ಡ ಇರುವಂಥ ಜಾಗನ ಕೊಯ್ದು ಕೊರೆದು ಸೈಟ್ಗಳು ಮಾಡ್ಕೊಂಡು ಮನೆ ಕಟ್ಕೊಂಡ್ರೆ ಪ್ರಕೃತಿ ಮುನಿಯದೆ ಇನ್ನೇನು ಮಾಡ್ತಾಳಲ್ವ? ಯಾರೋ ಮಾಡಿದ್ದಕ್ಕೆ ಯಾರೋ ಜೀವ ತೆತ್ತುವಂತಹ ಪರಿಸ್ಥಿತಿ ನಮ್ಮೆಲ್ರಿಗೂ ಬಂದೊದಗ್ತಾ ಇದೆ. ಆದ್ದರಿಂದ ಕೇರಳದ ದೇವರ ನಾಡು ಅಂತ ಹೇಳುವಂತಹ ಕೇರಳದ ಆ ವಯನಾಡು ಹಲವಾರು ಗ್ರಾಮಗಳಲ್ಲಿ ಈ ಪರಿಸ್ಥಿತಿ ಆಗಿರೋದನ್ನು ನೋಡಿದ್ರೆ ಕರುಳು ಹಿಂಡುತ್ತೆ. ಯಾಕೆಂದರೆ ನಮ್ಮ ರಾಜ್ಯದ ಪಕ್ಕದ ಒಂದು ನಾಡು, ನಮ್ಮ ದೇಶದ ಒಂದು ಚಿಕ್ಕ ರಾಜ್ಯ, ಅದು ದೇವರ ನಾಡು ಅಂತಲೇ ಹೆಸರು. ಆದಷ್ಟು ಬೇಗ ಸಾವು ನೋವುಗಳಿಗೆ ಪುಲಿಸ್ ಸ್ಟಾಪ್ ಭಗವಂತನೇ ಇಡಲಿ. ತುಂಬ ಸಂಕಟ ಆಯಿತು ನನಗೆ, ತುಂಬ ನೋವಾಯಿತು, ಹೇಳ್ಕೊಳ್ಳೋದಕ್ಕೇ ಒಂಥರ ಸಂಕಟ ಅನಿಸುತ್ತೆ, ಕರಳು ಚುರುಕನ್ನುತ್ತೆ. ಇನ್ನು ಅಲ್ಲಿ ವಾಸಿಸುತ್ತಿರುವಂತಹ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಿರುವಂಥ ಕುಟುಂಬಗಳಿಗೆ ಆ ಭಗವಂತನೇ ಶಕ್ತಿ ಕೊಡಲಿ. ಅವರ ಆತ್ಮಕ್ಕೆ, ಆ ಮಣ್ಣಿನಲ್ಲಿ ಹುದುಗಿ ಹೋಗಿರುವಂಥ ಆ ದೇಹಗಳ ಆತ್ಮಕ್ಕೆ ಆ ಭಗವಂತ ಶಾಂತಿ ಕೊಡಲಿ ಅಂತ ನಾನು ಕೇಳ್ಕೊಬೋದಷ್ಟೇ ಅಲ್ವಾ ಸ್ನೇಹಿತರೆ? ಮತ್ತು ಅವರ ಜೀವನ ಕಟ್ಕೊಳ್ಳೋದಕ್ಕೆ ಉಳಿದಿರುವಂಥವರು ಇನ್ನವ್ರ ಬದುಕು ಕಟ್ಕೊಳ್ಳೋದಕ್ಕೆ ಕೈ ಕಾಲಿಲ್ಲ ಕೆಲವ್ರಿಗೆ, ಕೆಲವರು ಅವರ ಮಕ್ಕಳಿಲ್ಲ, ಗಂಡ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಅವರು ಬದುಕಿದ್ದು ನಾನು ಏನಪ್ಪ ಅನ್ನುವಂಥ ಪರಿಸ್ಥಿತಿ ಅವ್ರ ಮನಸ್ಸು ತಂದೊಡ್ಡುತ್ತೆ. ಅವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಎಲ್ಲೂ ಕೂಡ ಈ ದುರ್ಘಟನೆಗಳು ನಡೀದೇನೆ ಇರಲಪ್ಪ ಭಗವಂತ ರಾಯರೇ ಅನ್ನುವಂಥ ನನ್ನ ಮನಸ್ಸು ಯಾವಾಗಲೂ ಬಾಧಿಸ್ತು. ಅದರಲ್ಲೂ ನಾನು ಕಣ್ಣಲ್ಲಿ ನೀರು ಕೂಡ ಹಾಕ್ತೆ. ತುಂಬ ಸಂಕಟ ಆಯಿತು. ಇನ್ನು ನಾವು ನಮ್ಮ ರಾಜ್ಯಗಳಲ್ಲಿ ಎಚ್ಚೆತ್ಕೋಬೇಕು, ಕಾಡುಗಳನ್ನ ಉಳಿಸುವಂಥದ್ದು.
ಇರೋದ್ರಲ್ಲಿ ತೃಪ್ತಿ ಪಡೋಣ. ಊರಲ್ಲಿದ್ದೀವ, ಒಂದೊಂದು ಮನೆ ಇದೆಯಾ ಸಾಕು, ಸೈಟ್ಗಳಿದೆಯಾ ಸಾಕು. ಕಾಡುಗಳನ್ನೆಲ್ಲ ಕಡಿದು, ಬೆಟ್ಟ ಗುಟ್ಟ ಕಡಿದು ಮನೆಗಳನ್ನ ತಗೊಂಡು, ಸೈಟ್ಗಳು ತಗೊಂಡು ಏನೂ ಸಾಧನೆ ಮಾಡಬೇಕಾಗಿಲ್ಲ. ವೈನಾಡಿಗೆ ನಮ್ಮ ಕೊಡಗು ತುಂಬ ಹತ್ರ ಇದೆ. ಅಲ್ಲೂ ಕೂಡ ಭೂಕುಸಿತಗಳು ಒಂದು ವರ್ಷ ನಾವು ನೋಡಿದ್ವಿ. ಅಂಥ ಜಾಗಗಳಲ್ಲಿ ಇನ್ಮೇಲೆ ಎಚ್ಚೆತ್ಕೊಳ್ಳಿ. ಯಾವುದೇ ಸಾವು ನೋವು ಸಂಭವಿಸದ ಹಾಗೆ ಎಚ್ಚೆತ್ಕೊಳ್ಳುವಂಥದ್ದು ಒಂದು ನಾವೆಲ್ಲರೂ ಕೂಡ ಮಾಡುವಂಥದ್ದು. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸುವಂಥದ್ದನ್ನು ಮಾಡಿದ್ರೆ ತುಂಬ ಖುಷಿ ಅಂತ ಕೂಡ ಅನಿಸುತ್ತೆ ಸ್ನೇಹಿತರೆ. ಇವತ್ತಿನ ವ್ಲಾಗು ಒಂಥರ ದುಃಖಭರಿತವಾಗಿ ಮಾತುಗಳೊಂದಿಗೆ ಬಂದೆ. ಏನೋ ಗೊತ್ತಿಲ್ಲ, ಕೆಲವು ವಿಷಯಗಳನ್ನ, ಕೆಲವು ಮಾತುಗಳನ್ನ ನಿಮ್ಮ ಮುಂದೆ ವಿನಿಮಯ ಮಾಡಿಕೊಂಡ್ರೆ ಎಷ್ಟೋ ಸಮಾಧಾನ ಅನಿಸುತ್ತೆ ನನಗೆ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಇಲ್ಲ ನೀವೇನಾದರೂ ನನಗೆ ಸಲಹೆ ಕೊಡ್ತೀರಾ, ನಾನು ಮಾತಾಡಿರುವಂಥದ್ದಕ್ಕೆ ನೀವು ಏನು ಹೇಳ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ವೈನಾಡಿನ 2 ಗ್ರಾಮಗಳಲ್ಲಿ ನನಗೆ ಊರ ಹೆಸರುಗಳು ಅಷ್ಟು ಗೊತ್ತಾಗ್ತಿಲ್ಲ, ದುರ್ಘಟನೆ ನಡೆದಿದೆ. ಅಲ್ಲಿ ಸಾವನ್ನಪ್ಪಿರುವಂಥವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಡಲಿ. ತಂದೆ ತಾಯಿನ ಕಳ್ಕೊಂಡಿರೋ ಮಕ್ಕಳಿದ್ದಾರೆ, ಮಕ್ಕಳು ಕಳ್ಕೊಂಡಿರುವಂಥ ತಂದೆ ತಾಯಿ, ಅಣ್ಣ ತಂಗಿ, ತಮ್ಮನ್ನು ಕಳ್ಕೊಂಡಿರುವಂಥವ್ರು ಕೂಡ ಅಲ್ಲಿದ್ದಾರೆ. ಇನ್ನು ಗಂಜಿ ಕೇಂದ್ರಗಳಲ್ಲಿ ನಾವು ಬದುಕಿದ್ದು ಏನಕ್ಕೆ ಅನ್ನುವಂಥ ಪರಿಸ್ಥಿತಿ ಅವ್ರ ಮುಂದೆ ಬರುತ್ತೆ. ಯಾಕೆಂದರೆ ಅವ್ರನ್ನ ನಂಬ್ಕೊಂಡಿರೋರನ್ನೆಲ್ಲ ಕಳ್ಕೊಂಡಿದ್ದಾರೆ ಕೆಲವರು. ಅವ್ರಿಗೆಲ್ರಿಗೂ ಭಗವಂತ ಒಂದು ಧೈರ್ಯ ಕೊಡಲಿ, ಆರೋಗ್ಯ ಕೊಡಲಿ ಅಂತ ನಾವೆಲ್ಲರೂ ಕೂಡ ಕೇರಳ ಒಂದು ನಮ್ಮ ಪಕ್ಕದ ಒಂದು ಪುಟ್ಟ ರಾಜ್ಯ, ಆದಷ್ಟು ಬೇಗ ಈ ನೋವುಗಳಿಂದ ಅವರು ಈಚೆ ಬರೋ ಥರ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಪ್ರಕೃತಿನ ಉಳಿಸೋಣ, ಕಾಡನ್ನ ಉಳಿಸೋಣ. ಹಿತಾಮಿತವಾಗಿ ನಮ್ಮ ಸಂಪನ್ಮೂಲನ ನಾವು ಉಳಿಸ್ಕೊಂಡು ಹೋದರೆ ಮುಂದಿನ ಪೀಳಿಗೆ ಚೆನ್ನಾಗಿರ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಇದನ್ನು ಎಲ್ಲರೂ ಅರ್ಥಕೊಳ್ಳೋಣ. ಹಿಂಗೆ ದುರ್ಘಟನೆ ನಡೆದಾಗ ಸುಮ್ಮನೆ ಬಾಯಿ ಮಾತಿಗೆ ಅನ್ನಬೇಡಿ. ಮರಗಳನ್ನ ನೆಡುವಂಥದ್ದು, ಕಾಡನ್ನು ಉಳಿಸುವಂಥದ್ದನ್ನು ಮಾಡಿದ್ರೆ ಇಂತಹ ದುರ್ಘಟನೆಗೆ ಒಂದು ಪುಲಿಸ್ ಸ್ಟಾಪನ್ನು ನಾವು ಇಡಬಹುದು ಸ್ನೇಹಿತರೆ. ತುಂಬ ಬೇಜಾರಾಯಿತು. ಬೇಜಾರೊಂದಿಗೆ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.